ಮಕ್ಕಳು ಕರ್ಕೊಂಬರ್ಕೊಂಡು ಫಸ್ಟ್ ಮಕ್ಕಳು ಮಾಡ್ಕೋಬೇಕು. ನಾನು ಆಮೇಲೆ ಹೇಳ್ತೀನಿ, ಇವಾಗ ಹೇಳಲ್ಲ. ಎಲ್ಲ ಮಾಡಿಸ್ತಿದ್ದೆ ನಿಮ್ಮ ಜೊತೆಗೆ. ನಾನು ಮಾಡ್ತೀನಿ, ನೀನು ಮಂಡ್ಯ ಥರ ಕಾಣುತ್ತೆ ಅಂತ ಮಾಡಿಸ್ತೀನಿ. ಹೇಳಕ್ಕಿಂತ ಮುಂಚೆ ಅಲ್ಲಿ ಮೊದಲು ವಾಯ್ಸ್ ಫಿಲ್ಟರ್ ಆನ್ ಮಾಡ್ಕೊ. ಹಲೋ, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಹೆಂಡತಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಹಾವೇರಿ ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೋದ್ಮೇಲೆ ಹೇಳ್ತೀವಿ. ಸೊ ಇಲ್ಲಿ ಹೋಗ್ತಾ ಇರೋದು ಹಾವೇರಿಯಿಂದ ಹುಬ್ಳಿಗೆ ಹೋಗೋ ರೋಡು. ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಹೇಳ್ತೀನಿ. ಇವರೇ ನಮ್ಮ ಡ್ರೈವರು. ಹಾಯ್. ಹಾಯ್. ನೀವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಕ್ಕಿಂತ ಮುಂಚೆ ಅಲ್ಲಿ ಮೊದಲು ವಾಯ್ಸ್ ಫಿಲ್ಟರ್ ಆನ್ ಮಾಡ್ಕೊ. ವಾಯ್ಸ್ ಕೇಳಿಸಲ್ಲ ಇಲ್ಲ ಅಂದ್ರೆ. ಇವತ್ತು ಇಷ್ಟು ಕೋಲ್ಡ್ ಅಲ್ಲಿ ವಿತೌಟ್ ಕಾಟನ್ ಸ್ವೆಟರ್ ಇಲ್ದೇನೆ ನಾನು ಹುಷಾರಾಗಿ ಫುಲ್ ಚಿಲ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ. ಅಂದ್ರೆ ನನಗೆ ಖುಷಿ ಆಗುತ್ತಿದೆ. ಹಾಗೆ ಮತ್ತಿನ್ನೇನು, ಆಕ್ಚುಲಿ ಲೇಟ್ ಆಗಿದೆ ಹೋಗೋದಕ್ಕೆ. ನಮಗೆ ನಾವು 9 o'clock ಅಲ್ಲಿ ಅರೈವ್ ಆಗಬೇಕಿತ್ತು, ಬಟ್ ಆಗಿಲ್ಲ ಟೈಮು. ಒಂದು 9:30 ಅನ್ನೋಷ್ಟಿಗೆ ಹೋಗಿರ್ತೀವಿ. ಓಕೆ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅವನೇ ಹೇಳ್ತಾನೆ, ಕೇಳಿ. ನಾನು ಆಮೇಲೆ ಹೇಳ್ತೀನಿ, ಇವಾಗ ಹೇಳಲ್ಲ. ಸೊ ನಾವಿವಾಗ ಆನ್ ದ ವೇ ಇದ್ದೀವಿ. ರೂಟ್ ಚೆನ್ನಾಗಿದೆ ಅಲ್ಲ, ನಾವು ಇಲ್ಲಿ ಒಳಗಡೆ ಅಂತ ಸ್ವಲ್ಪ ದೂರ. ಸೊ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅನ್ನೋದಕ್ಕೆ ನಾವು ಆಲ್ರೆಡಿ ತಮ್ಮನೇಲಿ ಹಾಕಿರ್ತೀವಿ ಅಲ್ವೇನೋ. ಏನು ತಮ್ಮನೇಲು ಆಲ್ರೆಡಿ ಹಾಕಿರ್ತೀವಿ. ಕಣ್ಣಲ್ಲಿ ಬಿತ್ತಾ? ನನಗೂ ಸರಿ ಬಿತ್ತು ಕಣ್ಣಿಗೆ. ನಾವು ತಮ್ಮನೇಲಲ್ಲಿ ಹಾಕಿರ್ತೀವಲ್ಲ, ಹೇಳ್ಬಿಡ್ಲಾ? ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ, ಸೊ ಶಿಗ್ಗಾವಿ ಹತ್ರ ಇರೋಂತಹ ಒಂದು ರೆಸಾರ್ಟ್ ಇದೆ. ಸೊ ಗಂಗೆಬಾವಿ ರೆಸಾರ್ಟ್ ಅಂತ. ಸೊ ಅಲ್ಲಿಗೆ ನಾವಿವತ್ತು ಹೋಗ್ಬರೋಣ ಅಂದ್ಕೊಂಡು ಒಂದು ವಿಸಿಟ್ ಹೋಗ್ತಾ ಇದೀವಿ. ಸೊ ಅಲ್ಲಿ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಇದೆ ಅಂತ. ಲಾಸ್ಟು ನಾವು ಅಗಡಿ ತೋಟಕ್ಕೆ ಹೋಗಿದ್ವಿ. ಇವತ್ತು ಗಂಗೆಬಾವಿ ರೆಸಾರ್ಟಿಗೆ ಹೋಗ್ತಾ ಇದ್ವಿ. ಅನಿಸ್ತಾ ಇದೆಲ್ಲ. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೂ ಏನೇನಿದೆ ಏನೇನಿಲ್ಲ ಅಂತ. ಬಟ್ ನನ್ನ ಪ್ರಕಾರ ಚೆನ್ನಾಗಿದೆ. ಆ ಕಡೆ ಹೋಗ್ಬೇಕಿತ್ತೇನೋ. ಅದು KSRTC ಇದು ಟ್ರೈನಿಂಗ್ ಸೆಂಟರ್. ಸೊ ಚೆನ್ನಾಗಿದೆ ಅಂತ ಗೇಮ್ಸು ಅದೆಲ್ಲ. ಸೊ ಹೋಗ್ಬಿಟ್ಟು ಬರೋಣ. ಆ್ಯಂಡ್ ಎಂಟ್ರಿ ಫೀ ಬಂದ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಿಫೋರ್ 1 day ಮಾಡಿದ್ರೆ 50 rupees ಆಫು. ಇಲ್ಲಾಂದರೆ ಯೂಶ್ವಲ್ 1100 rupees ಇದೆ. ಸೊ ಒಂದಿನ ವಿಸಿಟ್ ಮಾಡಿಕೊಂಡು ಬರೋಕ್ಕೆ ಚೆನ್ನಾಗಿದೆ. ಹೋಗ್ಬಿಟ್ಟು ಬನ್ನಿ. ಆ್ಯಂಡ್ ನಾವು ಕೂಡ ಈಗ ಹೋಗ್ತಿದ್ದೀವಿ. ಬನ್ನಿ, ಅಲ್ಲಿ ಏನೇನಿದೆ ಏನು ಎತ್ತಂತ ನೋಡೋಣ. ಹೊಟ್ಟೆ ಹಸಿತಿದೆ ಆ್ಯಂಡ್ ಟೈಮ್ ಕೂಡ ಆಗಿದೆ. 9 ಗಂಟೆಗೆ ಅಲ್ಲಿಗೆ ಇರಬೇಕಿತ್ತು. ಅಂದ್ರೆ ನಾವು ಕರೆಕ್ಟ್ ಎಲ್ಲನೂ ನೋಡಿಕೊಂಡು ಬರ್ಬೋದಿತ್ತು. ಬಟ್ ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂದರೆ 9:45 ಆಗಿದೆ. ಹೊಟ್ಟೆ ತುಂಬ ಹಸಿತಿದೆ. ಹೋಗ್ಬಿಟ್ಟು ತಿಂದು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ಇವಾಗ ಟಿಕೆಟ್ ತಗೊಳ್ತಾ ಇದ್ದಾವೆ, ಅಂದರೆ ಎಂಟ್ರಿ ಆ್ಯಂಡ್ ಬ್ಯಾಂಡ್ ಕೂಡ ಕೊಡ್ತಿದ್ದಾರೆ. ಆ್ಯಂಡ್ ಹಿಂದ್ಗಡೆ ನಾವು ಬಂದು ಆದಮೇಲೆ 2 ಬಸ್ ಬಂತು. ಸೊ ಬಂದು ಎಲ್ಲ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಸ್ಯಾಟರ್ಡೆ ಸಂಡೇನೇ ಜಾಸ್ತಿ ಅಲ್ಲನಾ. ಸೊ ಈಗ ಫಸ್ಟ್ ಬಂದ ತಕ್ಷಣ ಟಿಫಿನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕ್ಯಾಂಟೀನ್ ಇದು. ನಮ್ಮ ಗಾಡಿ ಅಲ್ಲಿ ನಿಂತಿದೆ. ರೀ, ಹ್ಯಾಂಡ್ ಲಾಕ್ ಮಾಡಿದ್ರಾ? ಜನ ತುಂಬ ಜನ ಇದ್ದಾರೆ. ಸ್ಟೇ ಆದವರು ತುಂಬ ಜನ ಇದ್ದಾರೆ. ಸೊ ಸ್ಟೇಯಿಂಗ್ ಹೋಗಲ್ ಇದೆ. ಸೊ ಟಿಫಿನ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಸೊ ಟಿಫಿನ್ ಬಂದ್ಬಿಟ್ಟು
ಚೌಚೌಬಾತ್ ಆ್ಯಂಡ್ ಇಡ್ಲಿ ಚಟ್ನಿ ಸಾಂಬಾರ್ ಇದೆ. ಅಲ್ಲಿ ಅವನು ಟೀ ತೊಗೊಂಬರೋಣ. ಬೆಳಗ್ಗೆ ಟೀಯಿಂದನೇ ಸ್ಟಾರ್ಟ್ ಮಾಡಿದೋ ರಾತ್ರಿ ಎಣ್ಣೆಯಿಂದನೇ ಸ್ಟಾರ್ಟ್ ಮಾಡಿದ್ರು. ಅಲ್ಲ ಕಣ, ಟೀ ನಿಂಗೆ ಒಬ್ಬನಿಗೆ ತಗೊಬರೋದಾ? ನನಗೆ ಬೇಡವಾ ಟೀ? ಅಲ್ಲಿ ಇದ್ದಿದ್ದೆ ಒಂದೇ ಲೋಟ. ಒಂದು ಲೋಟ ಇರಲಿ, ನಿಂಗೆ ಒಂದೇ ತಗೊಬಂದಿದ್ಯಾ? ಹೌದು. ಕಾಫಿ ತಗೋಬೇಕಿತ್ತು, ಕಾಫಿ ಇತ್ತಲ್ವಾ? ಕಾಫಿ ಇತ್ತು, ನಂಗೆ ಕಾಫಿ ಬೇಡವಾಗಿತ್ತು. ನನಗಂತೂ ಈಗ ನೆಕ್ಸ್ಟ್ ಲೆವೆಲ್ ಹೊಟ್ಟೆ ಹಸ್ತಿದೆ. ಫಸ್ಟು ತಿಂದು ಬಿಡುವೆ ನಾನು, ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಟಿಪ್ಸ್ ಇಸ್ಕೊಂಡು ಮರಿಬೇಡ. ಆಮೇಲೆ ಟಿಪ್ಸ್ ನಮ್ಮ ಕಾಸ್ಟ್ಲಿ ಟಿಪ್ಸ್ 20 ರೂಪಾಯಿ ಅಷ್ಟೇ ಕೊಡೋದು. 20,000 ಕೊಡ್ರಿ ನಮ್ದು ಕಾಸ್ಟ್ಲಿ ಟಿಪ್ಸ್. ಟಿಫಿನ್ ಮಾಡಿದ್ವಿ. ಸೊ ಟಿಫಿನ್ ಮಾಡಿದ್ಮೇಲೆ ಇವಾಗ ಫಸ್ಟ್ ಎಲ್ಲಿಗೆ ಹೋಗೋಣ? ಬಾಯ್ಲಿ, ಎಲ್ಲಿಗೆ ಹೋಗೋಣ ಫಸ್ಟ್ ಇವಾಗ? ಏಯ್ ಹೇಳ. ನಡಿ, ಅಲ್ಲಿ ಏನೇನು ಆಕ್ಟಿವಿಟೀಸ್ ಇದೆ ಎಲ್ಲ ಕಡೆ ಹೋಗೋಣ ಒಂದು ಕಡೆಯಿಂದ. ಈಗ ಅಂದರೆ ಟೈಮಿಂಗ್ ಇರುತ್ತಲ್ವಾ ಅದಕ್ಕೆ? ಏನಿಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಅಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಲೂ ಕೂಡ ವಾಟರ್ದು ಕಾಣಿಸ್ತಿರ್ಬೋದು ನಿಮ್ಗೆ ಅಲ್ಲಿ. ಸೊ ವಾಟರ್ ಗೇಮ್ ಇದೆ, ಅಲ್ಲೂ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲು ಅಲ್ಲಿ ಉಳಿಯೋಣ ಬೇಡವಾ? ಇಳಿಯೋಣ ಬೇಡ. ನನಗೆ ಚಿಕ್ಕದು ಚೆನ್ನಾಗಿದೆ, ಬಟ್ ಇನ್ನೂ ಮಾಡ್ತಾರಿಲ್ಲೆಲ್ಲ ಹಾಕಿದ್ದಾರೆ. ಆ ಕಡೆಗೊಂದು ಈ ಕಡೆಗೊಂದು ಐತೆ. ಅವ್ರು ಗೈಡ್ ಮಾಡ್ತಾ ಇದ್ದಾರೆ, ಕೇಳು. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಯಾವ ಥರ ಆಕ್ಟಿವಿಟೀಸು ಸ್ಟಾರ್ಟ್ ಮಾಡಿ ಸರ್? ಫಸ್ಟ್ ಹಳ್ಳಿ ಮನೆ. ಇದೆಲ್ಲ ಹಳ್ಳಿ ಮನೆ ನೋಡ್ತಾ ಹೋದರೆ ಟ್ರೆಡಿಷನಲ್ ಡ್ರೆಸ್ ಎಲ್ಲ ಇದೆ. ನಿಮಗೆ ಏನು ಬೇಕಂದ್ರೆ ಮಾಡ್ಬೋದು. ಪ್ಲೇ ಏರಿಯಾ ಚಿಕ್ಕವ್ರಿಗೆ, ಚೇಂಜಿಂಗು, ವಾಶ್ರೂಮ್ಸು, ಪೂಲ್, ಸ್ವಿಮ್ಮಿಂಗ್ ಪೂಲ್, ರೈನ್ ಡ್ಯಾನ್ಸ್ ಎಲ್ಲ ಬರುತ್ತೆ. ಅದಾದನಂತರ ಆ ಕಡೆ ಎಲ್ಲ ಜಿಪ್ ಲೈನ್, ಸೈಕ್ಲಿಂಗ್, ಬೋಟಿಂಗ್, ಕಯಾಕಿಂಗ್, ಐರೋಪ್ ಆ್ಯಕ್ಟಿವಿಟಿ, ಶುಗರ್ ಕ್ಯಾನ್ ಜ್ಯೂಸ್ ಸಿಗುತ್ತೆ ನಿಮಗೆ 12ವರೆಗೆ. ನಂತರ ರಾಗಿ ಅಂಬ್ಲಿ, ನಂತರ ಬೋಟಿಂಗ್ ಇದೆ, ನಂತರ ಮ್ಯಾಜಿಕ್ ಶೋ, ಐರೋಪ್ ಆ್ಯಕ್ಟಿವಿಟಿ, ವಾಲ್ ಕ್ಲೈಂಬಿಂಗ್ ಇದೆ ನಿಮಗೆ. 360 ಡಿಗ್ರಿ ಸೈಕಲ್ ಐತಿ, ಮತ್ತು ವಾಲ್ ಕ್ಲೈಂಬಿಂಗ್, ಗಾಲ್ಫ್ ಅದೆಲ್ಲ ಇದೆ. ಅದೆಲ್ಲ ಮುಗಿಸ್ಕೊಂಡು ಡ್ರೈ ಆ್ಯಕ್ಟಿವಿಟಿ, ಅಡ್ವೆಂಚರ್ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಬಂದರೆ 1:30 3 ಗಂಟೆ ತನಕ ಊಟ ಸರ್. ಊಟ ಆದ ನಂತರ ಏನು ಮಾಡ್ತಾರೆ, ರೈಡ್ ಡ್ಯಾನ್ಸ್ 3 ಗಂಟೆಯಿಂದ 4 ಗಂಟೆ, ಮತ್ತು ಸ್ವಿಮ್ಮಿಂಗ್ ಇರೋದು. ಅದೆಲ್ಲ ಮುಗಿಸ್ಕೊಳ್ಳಿ. ನಂತರ ಎತ್ತಿನ ಗಾಡಿ, ಟಾಂಗಾ, ಸಿಂಗಲ್ ಹಾರ್ಸ್ ರೈಡು, ನಂತರ ಸಾಯಂಕಾಲ ಟೀ ಸ್ನ್ಯಾಕ್ಸ್ ಕೂಡ ಇರ್ತದೆ. ಇದೆಲ್ಲ ನಿಮಗೆ ಡೇ ಔಟಲ್ಲಿ ಬರುತ್ತೆ ಸರ್, ಪ್ಲ್ಯಾನ್ 1ಅಲ್ಲಿ. ಮಿಕ್ಕಿನ ನಿಮಗೆ ಈ ಕಡೆ ಎಲ್ಲ ಹೋಗ್ಬೇಕಂದ್ರೆ ಆ ಕಡೆ ಎಲ್ಲ ವಾಟರ್ ಪಾರ್ಕ್ ಎಲ್ಲ ಸ್ಟಾರ್ಟ್ ಆಗ್ತದೆ ಸರ್ ಮಾರ್ಚಿಂದ. ನಂತರ ಇವೆಲ್ಲ ರೂಮ್ಸ್ ಇದೆ ನಿಮಗೆ, AC ಕಾಟೇಜಸ್. ಸೊ ಅದು ವಾಟರ್ ಪಾರ್ಕ್ ಎಲ್ಲ ಇವಾಗ ಮಾರ್ಚಿಗೆ ಸ್ಟಾರ್ಟ್ ಸರ್. ಇವಾಗೆಲ್ಲ ಚಾಲೂ ಇಲ್ಲ ಸರ್. ಟೋಟಲ್ ಒಂದು 50 ಎಕರ್ ಸರ್ ಇದೆ. ಶಶಿ ಎಲಿಗಾರ್ ಅಂತ ಹೇಳಿ ಇದು ಓನರ್, ಧಾರವಾಡದ ಸರ್. ಅದು ಡೆವಲಪರ್ಸ್ ಅವರೇ ರೆಡಿ ಮಾಡಿರೋದು ಇದನ್ನೆಲ್ಲ. ಒಬ್ಬರೇ ಓನರ್ ಸರ್. ಈ ಎದುರುಗಡೆ ಒಂದು ಮಠ ಇದೆ, ಗವಿ ಮಠ ಅಂತ ಹೇಳಿ, ಉಮಾಲಿಂಗೇಶ್ವರ ಟೆಂಪಲ್. ಆ ಮಠದ ಹೆಸರನ್ನ ಗಂಗೆಬಾವಿ ರೆಸಾರ್ಟ್ ಅಂತ ಇಟ್ಟಿದ್ದಾರೆ. ಇದೆಲ್ಲ ಕಾಣಿಸ್ತಾ ಇರೋದು ಗಂಗೆಬಾವಿ ಕೆರಿ ಸರ್. ಇದು ಎದುರುಗಡೆ ಕಾಣಿಸ್ತಾರೆ ಗೌರ್ಮೆಂಟ್. ಇದೆಲ್ಲ ಪ್ರಾಪರ್ಟಿ ಒಬ್ಬರದೇ ಸರ್, ಶಶಿ ಎಲಿಗಾರ್ ಅಂತ ಹೇಳಿ, ಧಾರವಾಡ ಸರ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಸರ್ ಹಳ್ಳಿ. ಸೊ ಇದೆಲ್ಲ ಇವಾಗ ಯಾವ ಟೈಮಿಂಗ್ಸ್ ಇಲ್ಲ ಅಲ್ವಾ? ಟೈಮಿಂಗ್ ಇರಲ್ಲ. ಓಕೆ ಓಕೆ. ನಾರ್ಮಲ್ ಆಗಿ ಮಾಡ್ಬೋದು ನೀವು. ಚಿಪ್ ಲೈನ್, ಸೈಕ್ಲಿಂಗ್, ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತಿ ಫಸ್ಟ್ ಇದೆಲ್ಲ ವಿಲೇಜ್ ಥೀಮ್ ನೋಡಿಕೊಂಡು ಕಾನ್ಸೆಪ್ಟ್ ಆಗೋದ್ರಿಂದ ಯೂಟರ್ನ್ ಹೊಡ್ಕೊಂಡು ಲಾಸ್ಟಿಗೆ ಹೋಗಿ ಆ ಕಡೆ ಎಲ್ಲ ಹೋಗ್ಬೋದು ನೀವು. ಓಕೆ ಸರ್. ಅಡ್ವೆಂಚರ್ ಆ್ಯಕ್ಟಿವಿಟಿ, ಡ್ರೈ ಆ್ಯಕ್ಟಿವಿಟಿ ಅದೆಲ್ಲ ಮುಗಿಸ್ಕೊಂಡು ಬಂದರೆ ಊಟ ನಿಮಗೆ 1:30 3 ಗಂಟೆ ತನಕ ಅಂದರೆ ಮುಗಿಸ್. ಓಕೆ ಸರ್. ಅವ್ರು ಹೇಳಿದ್ರು, ಅರುಣ್ ಅಂತ ಅವ್ರು ಹೇಳಿದ್ರು ನಮಗೆ ವಿಷಯ ಹೌದು ಕಾಂಟ್ಯಾಕ್ಟ್ ಮಾಡಿ. ಹೌದು ಸರ್, ಸರಿ ಸರ್. ಸೊ ಇವಾಗ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ಹಳ್ಳಿ ಮನೆ ಅಂತ ಮಾಡಿದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಮೈಕ್ ತೊಗೊಂಬರ್ಬೋದಿತ್ತು ನಾವು, ಯಾಕಂದರೆ ಡ್ರೈ ಆ್ಯಕ್ಟಿವಿಟೀಸೇ ಇತ್ತಲ್ಲ. ಏನು ಮಾಡೋಣ? ನಾವು ಹಳ್ಳಿಯಿಂದ ಬಂದು ಹಳ್ಳಿ ಮನೆ ನೋಡ್ತಾ ಇದ್ದೀವಿ ಇಲ್ಲಿ. ಪರವಾಗಿಲ್ಲ, ಬಟ್ ಈ ಥರ ಎಲ್ಲ ಮಾಡಿರಲ್ಲ. ಅದು ನೀನು ಮೆಲ್ಕ್ ಹಾಕು ಅಂತ, ನೀವು ಆ ಥರನೇ ಇರೋದು. ಬಟ್ ಅದನ್ನ ಮೆಲ್ಕ್ ಹಾಕು ಅಂತ ಇದು ಮಾಡಿರೋದು. ಇವಾಗೆಲ್ಲ ಈ ಥರ ಎಲ್ಲ ಯಾರೆಲ್ಲ ನಿಂತ್ಕೊಂಡು ಗೇಮ್ಸ್, ನೀವೇ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಬಂದಿರೋ ರೀಲ್ಸ್ನ ನೀವೇ ಶೇರ್ ಮಾಡ್ಕೊಂತಿದ್ರ ನಿಮ್ಮ ಫ್ರೆಂಡ್ಸಿಗೇನೆ. ಮತ್ತೆ ಆ ಥರ ಇರೋಕ್ಕಾಗಲ್ಲ ಅಂತಲೇ ಇವೆಲ್ಲ ಆಟ ಆಡ್ತೀವಿ ನಮಗೆ. ಬಟ್ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಏನಕ್ಕೆ ಶೇರ್ ಮಾಡ್ತೀರಾ? ಆ ನೆನಪುಗಳು ನೆನಪಾಗಿದ್ದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋದು.
ರೀಲ್ಸ್ಗಳನ್ನ. ಹಂಗಾಗಿ ಇವಾಗ ಆ ಥರ ಪ್ರೆಸೆಂಟ್ ಇರೋಕ್ಕಾಗಲ್ಲ ಅಂತಲೇ ಈ ಥರ ಎಲ್ಲ ಮೆಲ್ಕ್ ಹಾಕೋಕ್ಕೆ ಅಂತ ಮಾಡಿರೋದು. ಅರ್ಥ ಮೋತುಂದ? ಹಾಂ, ಹೋಗ್ರಿ, ನಿಮ್ಮ ಅಂಕಲ್ಸ್ ಅಜ್ಜವರೆಲ್ಲ ಕೂತಿದ್ದಾರೆ. ಯು ಕ್ಯಾನ್ ಗೋ ಆ್ಯಂಡ್ ಟಾಕ್ ವಿತ್ ದ. ಹಾಂ, ಇಲ್ಲಿ ನೋಡು ರಿಂಗು. ಮುಟ್ಟಿ ಎಲ್ಲ ಕೈಗೆ ಎಲ್ಲ ಮುರಿದಾಕಿದ್ದಾರೆ ನೋಡಿ. ಹೌದು, ಇನ್ನೂ ಅಷ್ಟು ದಿನನೂ ಆಗಿಲ್ಲ ಕಟ್ಬಿಟ್ಟು. ಚೆನ್ನಾಗಿ ಮಾಡಿದ್ದಾರೆ. ಇಟ್ಕೊಳ್ರಿ ಇಲ್ಲಿ. ಇವಾಗ ಮೇಕ್ ತರಬೇಕಿತ್ತು. ಕೇಳಿಸುತ್ತಾ ಇಲ್ವ? ಇದು ಮುಗಿದ್ಮೇಲೆ ನೋಡೋಣ. ಕೇಳಿಸ್ತಾ ಅಕ್ಕನ ಜೊತೆ. ಅಕ್ಕ ನಾನು ಹೋದ್ರೆ ರಿಯಲಿಸ್ಟಿಕ್ ಅಂತ ಒಂದು ಕೈ ಬಿಡು ಕೆಳಗೆ, ಒಂದು ಕೈ ಇಟ್ಕೊ. ಅಂದರೆ ಹೆಂಗ ಅವರೇ ಹೊತ್ಕೊಳತ್ತಾರ. ಹಾಂ, ಸೈಡಲ್ಲಿ ಫೋಟೋ ಇದೆ ನೋಡು. ಹ್ಞೂ ತೆಗಿತಾ ಇದ್ದೀನಿ. ಬಾಯ್ ಅಕ್ಕ. ಇದೊಂಥರ ಹತ್ರ ಹೋಗಕ್ಕೆ ಒಂಥರ ಅನ್ಸುತ್ತೆ ಕಣೋ, ಅಲ್ವಾ? ಈ ವಯ್ಯ ಕುರಿ ಕಾಯ್ತವನು, ನಾಯಿ ಕಾಯ್ತವನು. ನಾಯಿ ತಿಂತಾನೆ. ನಾಯಿ ಕಣ, ನಾಯಿನ. ಕುರಿನ ಅವ್ನು ಕಾಯ್ತಾನೆ, ಅವನ್ನ ನಾಯಿ ಕಾಯ್ತೈತೆ. ಬಾ ಅಣ್ಣ ತಂಬಾಕು ಆಗ್ತಾನೆ. ಹಾಂ, ಸಿಕ್ಕಾಪಟ್ಟೆ ಕಟ್ಟಿಗೆ ಹೊಡಿತಾವೆ. ಒಂದು ಪೀಸು ಆಗಿಲ್ಲ. ಸೊ ಇದು ಬಂದ್ಬಿಟ್ಟು ಸ್ಲಿಪ್ಪರು. ಅಲ್ಲಿ ಇದನ್ನ ಮಾಡ್ತಾ ಇರೋದು ಏನು ಹೇಳು, ಚರ್ಮನ ಕಟ್ ಮಾಡ್ತಾ ಇರೋದು. ಮಾಡ್ಬಿಟ್ಟು ಇದು ಸ್ಲಿಪ್ಪರ್ ಮಾಡ್ತಿರೋದು. ಈ ಪಾತ್ರೆ ತೊಳಿತವ್ರೆ. ಪಾತ್ರೆ ತೊಳಿತವ್ರೆ, ನೀರೇ ಇಲ್ಲ. ಮಡಿಕೆ ಮಾಡ್ತವ್ರೆ. ಈ ಮಡಿಕೆ ಮಾಡೋದು ಅವಾಗ ಇವ್ರು ಇದ್ರಲ್ವೇನೋ ಮಡಿಕೆಗಾರರು, ಅವ್ರಿಗೆ ಏನಂತಿದ್ರಲ್ಲ? ಹ್ಞೂ ಮಡಿಕೆಗಾರರು. ಏನಂತಾರೆ ಹೇಳು? ಮಡಿಕೆಗಾರರು. ಕುಂಬಾರು. ಹಾಂ, ಕುಂಬಾರ್ರಿ ಹೊಸ ಹೆಸರೇ ಇಟ್ಲು, ಮಡಿಕೆಗಾರರಂತೆ. ಇವ್ರು ಬ್ರಾಹ್ಮಣ ವೀರಪೀಠದ ಪರಂಪರೆಯ ಸಿರಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಳಸಿ ಗಿಡ ಇಟ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತೈತೆ. ಐ ಥಿಂಕ್ ನಿನಗೆ ಇದು ಬೇಕು ಅನಿಸುತ್ತೆ. ಮಕ್ಕಳು ಕರ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ, ಖುಷಿ ಬರ್ತಾರೆ. ಮಕ್ಕಳು ಕರ್ಕೊಂಬರ್ಕೊಂಡು ಫಸ್ಟ್ ಮಕ್ಕಳು ಮಾಡ್ಕೋಬೇಕು. ನಾನು ಹೇಳ ಡೈಲಾಗು ಹೇಳು. ನಾನು ಹೇಳ ಡೈಲಾಗು ಬೇಡವ ಸುಮ್ಮನೆ. ಮಕ್ಕಳು ಮಾಡ್ಕೊಂಡ್ಮೇಲೆ ಬರೀ ಕುಂಡಿ ತೊಳ್ಕೊಂಡು ಓಡಾಡೋದೇ ಆಗುತ್ತೆ, ಕರ್ಕೊಂಬರೋದೇ ಇಲ್ಲಿ. ಅವ್ರು ನೋಡಿದ್ರೆ ಖುಷಿ ಪಡ್ತಾರೆ ಕಣ. ಪಡ್ತಾರೆ. ನಿಂದೊಂದು ಬ್ಯಾಗ್ ಸೈಡಿಗೆ ಹಾಕ್ಕೊಂಡು ಆ ಮಕ್ಳನ್ನ ಎತ್ಕೊಂಡು ಅದನ್ನ ಒಂದು ಕಡೆ ಹೆಗ್ಲಿಗೆ ಹಾಕ್ಕೊಂಡು ಬರುತ್ತೆ. ನಮಗೆ ಫುಲ್ ಖುಷಿ ಆಗುತ್ತೆ. ರೀ ಇವಾಗ ಏನು ಗೊತ್ತಾ, ಯು ಹ್ಯಾವ್ ಒನ್ ವರ್ಕ್. ಎಸ್ ಟೆಲ್ ಮಿ. ಒಂದು ವಿಡಿಯೋ ಮಾಡಿ. ನೀವು ಅಗಡಿ ತೋಟದಲ್ಲಿದ್ರಲ್ಲ, ಸಾಂಗ್ ಹೇಳಿದ್ರೆ ಹೇಳನ್ರಿ. ಹಾಂ, ಒಲಿದವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಈ ಬಸವಣ್ಣ ಯಾರಿಗೆ ಒಲಿದವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಬಸವಣ್ಣನ ಕಣ್ಣ ನೋಡ ಬಸವಣ್ಣನ ಕೋಡ ನೋಡ ಶಿವನ ಮೃಗಿಯ ಬೆತ್ತ ಯಾರಿಗೆ ಒಲಿದವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಈ ಬಸವಣ್ಣ ಯಾರಿಗೆ ಒಲಿದವನೇ ಈ ಬಸವಣ್ಣ
ದೈವ ಶೃಂಗಾರದವನೇ ಹಾಂ ಬರ್ರಿ ಈ ಕಡೆ ಬರ್ತೀರಿ ನೀವು ಬರ್ರಿ ಇಲ್ಲೇ ಬರ್ರಿ ವಿಡಿಯೋ ಮಾಡ್ಕೊಂತ ಹೋಗು. ನಾವು ನೀವು ನೋಡಿದ ತಕ್ಷಣ ಗುರ್ತಿಡ್ದ್ಬಿಟ್ವಿ. ಫೋಟೋ ಇತ್ತು. ಜೋ ಜೋ ಎನ್ನ ಗೋಪಿಯ ಕಂದ ಜೋ ಜೋ ದ್ರಯ್ಯದೊಳಗ ದ್ರಯ್ಯ ಹುಟ್ಟಿತು ಕೂಸು ದೇವರ ಕೊನೆಗ ತೊಟ್ಟಿಲ ಕಟ್ಟಿ ಸಾಲ ಮುತ್ತೈದರು ಬಂದಿರಿ ನೀವ ನಮ್ಮ ಬಾಲನ್ನ ತೋಗಿರಿ ನಿಮ್ಮ ಕೈಯ ಮುಟ್ಟಿ ಜೋ 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 ಎನ್ನ ಗೋಪಿಯ ಕಂದ ಜೋ ಜೋ ಕೆಂಚ ಮಿಂಚಂಬ ಸಂತಿಗಿ ಹೋಗಿ ಕೆಂಚನ ತಕ್ಕ ಕುಂಚಿಗಿ ತಂದ ಕೆಂಚನ ತಾಯಿ ಒಳಗಿಂದ ಬಂದ ನಮ್ಮ ಕೆಂಚಾಗಿ ಕುಂಚಿ ಗೌಣಾಗ ಒಂದ ಜೋ 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 ಎನ್ನ ಗೋಪಿಯ ಕಂದ ಜೋ ಜೋ ಕೆಂಚ ಮಿಂಚಂಬ ಸಂತಿಗಿ ಹೋಗಿ ಕೆಂಚನ ತಕ್ಕ ಅಂಗಿಯ ತಂದ ಕೆಂಚನ ತಾಯಿ ಒಳಗಿಂದ ಬಂದ ನಮ್ಮ ಕೆಂಚಾಗಿ ಅಂಗಿ ಹವಣಗೆ ಒಂದ ಜೋ 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 ಎನ್ನ ಗೋಪಿಯ ಕಂದ ಜೋ ಜೋ. ಸೊ ಇಲ್ಲಿ ಬಟ್ಟೆ ಸೆಕ್ಷನಿಗೆ ಬಂದಿದ್ದೀವಿ. ರಾಜಸ್ಥಾನ್ ಆ್ಯಂಡ್ ಲಂಬಾಣಿ ಡ್ರೆಸ್ ಇದೆ. ಸೊ ಅದನ್ನು ಇದು ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಕಣ. ಹಾಂ, ಸೊ ಇದೇ ಇದು ಮಾಡೋಣ. ದಿಸ್ ಇಸ್ ಕಾಲ್ಡ್ ರಾಜಸ್ಥಾನ್ ಅಂತೆ. ಸೊ ರಾಜಸ್ಥಾನ್ ಡ್ರೆಸ್ ಹಾಕ್ಕೊಂಡು ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಇವನು ಕೂಡ ರೆಡಿ ಆಗಿದೆ ಅಂದ್ಕೊಂಡು. ಚೆನ್ನಾಗಿ ಕಾಣಿಸುತ್ತೆ. ಬಲ್ಲೆ ಬಲ್ಲೆ ರಾಜಸ್ಥಾನ ಪಂಜಾಬ್ ಅಕ್ಕಪಕ್ಕ ಮಾಡಿಬಿಟ್ಬಿಟ್ರೆ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಫೋಟೋಸ್ ತಕ್ಕೊಟ್ರು, ಚೆನ್ನಾಗಿ ತಕ್ಕೊಟ್ಟಿದ್ದಾರೆ. ಸ್ವಲ್ಪ ಕೂತಿದ್ದಾರಲ್ಲ ಅವರೇ ಚೆನ್ನಾಗಿ ತಕ್ಕೊಟ್ರು. ಹೋಗು, ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಅಂತ ಹೋಗ್ತಿದ್ದಾನೆ. 1 2 3 ನೆಕ್ಸ್ಟ್ ಪಟ ಪಟ ಹಂಗೆ ಚೇಂಜ್ ಮಾಡ್ಬೇಕು. ಹೋಗು ಬೇಗ. ಬಿಸ್ಲಾಗ ನಾವು ಕೂತೀವಿ. ಸರ್ ಥ್ಯಾಂಕ್ ಯು ಸರ್. ಹುಬ್ಳಿ ಸರ್. ಓಕೆ, ಹಾವೇರಿ ಹಾವೇರಿ. ಓಕೆ ಸರ್. ಈ KMC ಬ್ಯಾಚ್ ಸರ್. ಓ ಹೌದಾ? ಮೆಡಿಕಲ್ ಕಾಲೇಜ್ ಬ್ಯಾಚ್. ಓಕೆ ಓಕೆ, ಹಾಯ್ ಹೇಳ್ಬಿಡಿ ಎಲ್ಲರೂ. ಯೂಟ್ಯೂಬ್ ಚಾನಲ್ಲು ಓಕೆ ಮೇಡಮ್. ಯಾವ ಯೂಟ್ಯೂಬ್ ಮೇಡಮ್? ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ ಅಂತ. ಇವರು ಮೇಡಮ್. ಹಾಯ್ ಹಾಯ್ ಎಲ್ರಿಗೂ ಹಾಯ್. ಓಕೆ ಸರ್. ಅಮ್ಮು ರೆಡ್ಡಿ ಅಂತ. ಹಾಂ, ಅಮ್ಮು ಸ್ಪೇಸ್ ರೆಡ್ಡಿ ಅಂತ. ಹಾಕಿ ಮೇಡಮ್, ನೋಡ್ತೀವಿ. ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್. ಎಂಜಾಯ್ ಮೇಡಮ್. ಎಂಜಾಯ್ ಸರ್. ಸರ್ ಎಂಜಾಯ್ ಸರ್. ಓಕೆ ಸರ್, ಥ್ಯಾಂಕ್ ಯು. ನೀವು ಮೇಡಮ್ ರಿಸ್ಟ್ರಿಕ್ಷನ್ ಮಾಡಂಗಿಲ್ಲ ಹಂಗೆಲ್ಲ. ಇಲ್ಲಿ ರಿಸ್ಟ್ರಿಕ್ಷನ್ ಇರಬಾರ್ದು ಅಂತಾನೆ ಇಲ್ಲಿ ಹೊರಗಡೆ ಬಂದಿರ್ತೀನಿ. ನೀವು ಅಲ್ಲಿ ಹೋಗಂಗಿಲ್ಲ ಇಲ್ಲಿ ಹೋಗಂಗಿಲ್ಲ ಅಂತ ಹೇಳಂಗಿಲ್ಲ. ಇಲ್ಲ ಇಲ್ಲ, ಸುಮ್ಮನೆ ಕಾಮಿಡಿ. ಸೊ ಮೆಡಿಕಲ್ ಕಾಲೇಜ್, ಹುಬ್ಳಿ ಮೆಡಿಕಲ್ ಕಾಲೇಜಿಂದ ಬಂದಿದ್ದು. ಸೊ ಅವ್ರನ್ನ ಮಾತಾಡ್ಸಿದ್ದಾಯ್ತು. ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗೋಣ ಅಂತಂದರೆ ಗೇಮ್ಸಿಗೆ ಹೋಗೋಣ. ಇಲ್ಲೇ ತುಂಬ ಹೊತ್ತಾಯ್ತೆ ಅಲ್ಲೇನಾ? ಸೊ ಇವಾಗ ನೆಕ್ಸ್ಟ್ ಗೇಮ್ಸಿಗೆ ಹೋಗೋಣ. ಆ್ಯಕ್ಚುಲಿ ಅದು ಫಸ್ಟ್ ಆಡೋಣ ಅಂತ. ಯಾವುದಮ್ಮ? ಅದು ಜಿಪ್ ಲೈನ್ ಫಸ್ಟ್. ತುಂಬ ಜನ ಆಗ್ಬಿಡ್ತಾರೆ ಅದಕ್ಕೆ. ಸೈಕಲ್ ಜಿಪ್ ಲೈನ್. ಒಂದು ಕಡೆಯಿಂದ ಹೋಗೋಣ, ನೋಡೋಣ. ಸೊ ಫೋಟೋಸ್ ಮಾತ್ರ ಕ್ರೇಜಿ ಸೈಕಾಗಿ ಬಂದಿದ್ದಾವೆ. ಸೊ ಇಲ್ಲಿ ಎಂಟ್ರಿ ಆಗ್ಬಿಡೋಣ ಬೇಡವಾ? ಬಾ, ಹಿಂಗೆ ಈ ಕಡೆಯಿಂದ ಹೋಗ್ಬಿಟ್ಟು ಆ ಕಡೆಯಿಂದ ಬರೋಣ ಅಷ್ಟೇ. ಈ ಸರಿ ಸ್ಪೆಟ್ ಕಳ್ಕೊಳ್ಳಿಲ್ಲ ಅಂದರೆ ಸಾಕಪ್ಪ ಅಲ್ವಾ? ವಾವ್, ಚಿನ್ನಿಮಾ ಇಲ್ಲಿ ಫೋಟೋ ತೆಗಿಯಕ್ಕಂತ ಬಿಟ್ಟಿದ್ದು ಕಣೋ. ಅಲ್ವಾ, ಟ್ರೆಡಿಷನಲ್ ವೇರಲ್ಲಿ ಹಾಕೊಂಡು ಇದು ತೆಗಿಬೇಕು. ಶೇ, ನಾವು ಮಿಸ್ ಮಾಡ್ಕೊಂಬಿಟ್ವಿ ಗೈಸ್.
ಇಲ್ಲ ಅದಕ್ಕೆ ಈ ಥರ ಮಾಡಿರೋದು. ಆ ಟ್ರೆಡಿಷ್ನಲ್ಲೆಲ್ಲ ಹಾಕೊಂಡು ಬಂದು ಫೋಟೋ ತಗೊಳಕ್ಕೆ ಇರೋದದು. ನಾವು ಅಲ್ಲೇ ನಿಂತ್ಕೊಂಡ್ಬಿಟ್ವಿ ಅಲ್ವಾ? ತುಂಬ ಚೆನ್ನಾಗೈತೆ ಇಲ್ಲಿ. ಬಟ್ ಇಬ್ರು ಸಖತ್ತಾಗಿ ಬಂದಿದ್ದೀವಿ ತ. ಇವ್ ನೋಡು ಮುಗುಳ್ನಾಗೆ ಹೆಂಗ್ ನಾಗ್ತಾವನೆ. ಹಂಗಂಗೆ ಆಗ್ತೀನಿ ನಾನು ವಿಡಿಯೋನ. ಸೊ ನಾವಿವಾಗ ಅಡ್ವೆಂಚರ್ ಇಂಡೋರ್ ಆ್ಯಕ್ಟಿವಿಟೀಸು ವಾಶ್ರೂಮಿಗೆ ಬೆಳಗ್ಗೆ ಹೋದ್ವಿ. ವಾಶ್ರೂಮಿಗೆ ಬೆಳಗ್ಗೆ ಹೋದ್ವಿ. ಇವಾಗ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ಹೋಗೋಣ. ವಾಶ್ರೂಮ್ ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿತ್ತಲ್ಲೋ, ಅಲ್ಲಿ ಚೆನ್ನಾಗಿರಲಿಲ್ಲ. ಓ ಮೈಕ್ ತಗೊಂಬರ್ಬೇಕಿತ್ತು ಕಣೋ, ಕೇಳಿಸಲ್ಲ. ಐ ಥಿಂಕ್ ನಾವು ಮಾತಾಡಿದ್ದು ಅಲ್ಲೇ ಕೇಳಿಸ್ತೈತೆ. ಹಾಂ ಕೇಳಿಸ್ತೈತೆ, ಸ್ವಲ್ಪ ಸ್ಲೋ ಕೇಳಿಸ್ತೈತೆ. ಏನು ಗೊತ್ತಾ, ಒಂದು ಸ್ವಲ್ಪ ಜೋರಾಗೆ ಮಾತಾಡು ಆಯ್ತಾ? ಆಯ್ತು. ಬಾಬ್ರೆ ಏನು ಗೊತ್ತಾ, ಆ್ಯಕ್ಚುಲಿ ಇನ್ನೂ ಕೆಲವೊಂದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಇವಾಗ ನಾವು ಇದ್ದಿದ್ರೆ ಚೆನ್ನಾಗಿರೋದಲ್ವಾ? ಮೇ ಬಿ ಇವಾಗ ಇಷ್ಟು ತಗೊಳ್ತಾ ಇದ್ದಾರೆ ಕಣೋ. ನೆಕ್ಸ್ಟ್ ಅದೆಲ್ಲ ಇನ್ನೂ ಆದರೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಎಂಟ್ರಿ ಫೀಸ್ ಜಾಸ್ತಿ ಆಗುತ್ತೆ ಪಕ್ಕ. ಯಾಕ ಇವಾಗಲೇ 1200 ಇದೆ. 2000 ಮಾಡ್ತಾರೆ. ಹಾಂ ಪಕ್ಕ 2000 ಆಗುತ್ತೆ. ನಾನು ಇವಾಗ ತೋರಿಸ್ತೀನಿ. ನಾನು ಅದನ್ನು ಆಡಬೇಕು. ಅಷ್ಟು ಡಿಸ್ಟೆನ್ಸ್ ಇದೆ, ಅಲ್ಲಿಂದ ಇಲ್ಲಿ ತನಕ ಇದೆ ರೀ. ಏನು ಗೊತ್ತಾ, ಇರೋ ನಿಮಿಷ ತೋರಿಸ್ತೀನಿ ನೋಡಿ. ಏನು ಹೇಳ್ತಾರೆ, ಜಿಪ್ ಲೈನ್ ಸೈಕಲ್ಲ ಏನಿದೆ ನನಗೂ ಗೊತ್ತಿಲ್ಲ. ಏನು ಗೊತ್ತಾ, ಜಿಪ್ ಲೈನು ಮತ್ತು ಸೈಕಲ್ದು ಇದೆ ಅಲ್ವಾ. ಸೊ ಅದು ಆಡಲಿಕ್ಕೆ ಮೇ ಬಿ ವೇಟ್ ಕನ್ಸಿಡರ್ ಆಗುತ್ತೆ ಅನ್ಕೋತೀನಿ. ಬಾಮ್ಮ ಇಲ್ಲಿ. ಅದು ಕ್ರೇಜಿ ದೊಡ್ಡದಿದೆ ಇದು. ರಾಕೆಟ್ ಇಜೆಕ್ಟರ್ ಅಲ್ವಾ? ಅಯ್ಯೋ ಅಷ್ಟೇನು ಹೋಗ್ಲಿಲ್ಲ, ತೋರಿಸ್ತೀನಿ ನೋಡಿ. ಕ್ರೇಜಿ ಅಲ್ಲ ಅದು. ಆಡೋಣ ಬಾ. ಅದು ಜಿಪ್ ಲೈನ್ ಅದೆಲ್ಲ ಇದೆ ಅಲ್ವಾ, ಅದಕ್ಕೆ ವೇಟ್ ಕನ್ಸಿಡರ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹೋಗ್ಬಿಟ್ಟು ಕೇಳೋಣ. ನಾವು ವೇಟ್ ಜಾಸ್ತಿ ಇದೀವಿ ಗೈಸ್, ಅದಕ್ಕೆ ನಮ್ಗೆ ಸೇರ್ಸ್ಕೊತಾರೆ ಅಲ್ವಾ ಗೊತ್ತಿಲ್ಲ. ಸೊ ಬನ್ನಿ ಹೋಗುವ. ಇಲ್ಲೂ ಒಂದೇನೋ ಆಗ್ತಿದೆ, ಸ್ಪಾಟ್ ಆಗ್ತಿದೆ ಇಲ್ಲೊಂದು ವ್ಯೂ ಸ್ಪಾಟ್. ನಾವು ಎಲ್ಲಿಗೆ ಬಂದ್ವಿ? ಒಂದು ರೌಂಡ್ ಹೊಡ್ಕೊಂಡು ಹೋಗ್ಬೇಕಂತ. ಅಷ್ಟೇ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಗೈಸ್ ಇಲ್ಲಿ ಕೊಟ್ಟಿದ್ದಾರೆ, ಅದ್ರ ಗೈಡ್ಲೈನ್ಸ್ ಎಲ್ಲ ತೋರಿಸ್ತೀನಿ ನೋಡಿ. ಸೇಫ್ಟಿ ಮ್ಯಾಕ್ಸಿಮಮ್ ವೇಟು 90 kg. ಆಲ್ವೇಸ್ ಲಿಸನ್ ಇನ್ಸ್ಟ್ರಕ್ಷನ್ ರೂಲ್. ಡು ನಾಟ್ ಗೋ ಇಫ್ ಯು ಆರ್ ಪ್ರೆಗ್ನೆಂಟ್, ಹ್ಯಾವ್ ಅ ಹಾರ್ಟ್ ಕಂಡೀಷನ್, ನೆಕ್ ಆರ್ ಬ್ಯಾಕ್ ಪ್ರಾಬ್ಲಮ್ಸ್. ಯು ಮಸ್ಟ್ ನಾಟ್ ಬಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್, ಡ್ರಗ್ಸ್ ಆರ್ ಎನಿ ಅದರ್ ಸಬ್ಸ್ಟೆನ್ಸ್ ದಟ್ ಅಫೆಕ್ಟ್ಸ್ ಯುವರ್ ಸೆನ್ಸ್. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇವಾಗ ಇವರು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ, ಹೋಗೋಣ. ಸೊ ಇದು ಕೂಡ ಇದೆ ಇಲ್ಲಿ. 90 ಡಿಗ್ರಿ 120 180 ಇದ್ದಾನೆ ಇದು. 180 ಯಾವ अरे बैग नहीं, वो कुछ नहीं। हाँ क्या मुझे लैपटॉप लैपटॉप ऐसा टेक क्या करेगा तू? क्या
डायरेक्ट टेरा थोड़ी मार नदी में ना कूदा ಎಕ್ಸ್ಪ್ರೆಷನ್ ಕೊಡೋ ಫೇಸ್ ತೋ ಮೀಟ್ ಆಫ್ ಆಯ್ತು ಸೆಕೆಂಡಲ್ಲಿ ಮೀಟ್ ಇದೆ ಅದು ಸೈಕ್ ಇದೆ. ನನ್ನ ಕೈ ನೋಡಿ ಹೆಂಗ್ ಶಿವರ್ ಆಗ್ತಿದೆ ಇವಾಗ, ಫುಲ್ ಶಿವರ್ ಆಗ್ತಿದ್ದೀನಿ. ಒಬ್ಬ ದೇವ್ರೆ, ಆಲ್ಮೋಸ್ಟ್ ಯಾರೂ ಇಷ್ಟು ತನಕ ನೋಡಿರೋ ತನಕ ಎಲ್ಲ ಬಾಯ್ಸೇ ಅಲ್ವಾ ನಾವು ಆಟ ಆಡಿದ್ದು, ಇವಾಗ ಲೇಡೀಸು. ಸೊ ನೆಕ್ಸ್ಟು ಅದನ್ನ ಜಿಪ್ ಲೈನ್ ಆಡೋಣ, ಅದು ಕಮ್ಮಿ ಆದರೂ ಅನ್ಸುತ್ತೆ. ಹೋಗೋಣ. ಸೊ ಇಲ್ಲಿ ಮಜ್ಜಿಗೆ ಕೊಡ್ತಾ ಇದ್ದಾರೆ. ರೀ ನೀವು ಕುಡೀರಿ, ಇದು ತಗೋ. ಚೆನ್ನಾಗಿದೆ, ಕುಡಿ. ಸೊ ಅಂಬ್ಲಿ ಜೊತೆ ಮಜ್ಜಿಗೆ ಮಿಕ್ಸ್ ಇದೆ ಅನ್ಕೋತೀನಿ ಅಲ್ವಾ ರೀ? ಮಜ್ಜಿಗೆ ಮಿಕ್ಸ್ ಐತೆ, ಟೇಸ್ಟ್ ಮಾಡಿ ನೋಡು, ಚೆನ್ನಾಗಿಲ್ಲ ಅಂದ್ರೆ ಕೊಡು. ಇಲ್ಲಿ ನೋಡು. ಸೊ ಜಿಪ್ ಲೈನ್ ಆಡೋಣ ಅಂತ ಬಂದಿದ್ದೀವಿ. ಓಕೆ, ಇದು ಎಷ್ಟು ನುತ್ತ ಗೊತ್ತಿಲ್ಲ. ಹೋಗೋಕ್ಕಿಂತ ಮುಂಚೆ ಏನು ಅನ್ಸಲ್ಲ, ಹೋಗುವಾಗ ಹೋಟೆಲಲ್ಲಿ ಒಂಥರ ಶಾರ್ಟ್ಸಿಗೆ ಬೇಕಾ ವಿಡಿಯೋ ಇದಕ್ಕೆ ಬೇಕಾ? ಕೈ ಬಿಡಿ. ಐತೆ ನೋಡ್ರಿ, ಹಿಂಗೆ ಇಲ್ಲಿಂದ ಒಳಗಡೆ ಅಂತ ಹಿಂಗೆ ಹೋಗ್ಬೇಕು. ತಗ ರೀ, ನಾನು ಬರ್ತೀನಿ ಇರು. ನೆಕ್ಸ್ಟ್ ಇವಾಗ ಮೈಗೆ ಜಿಪ್ ಲೈನ್ ಏನಾದ್ರು ಗೊತ್ತಾ? ಪಟ್ಟಂತ ಕಡೆ ಬಿಟ್ಬಿಟ್ರೆ ಹಾಕೋ, ನೀನು ಹಾಕೋ ಆ ಕಡೆಯಿಂದ. ಸೊ ಇವಾಗ ನಾನು ಇದು ಏನಂತ ಕರೀತಾರೆ? ಹಾರ್ನೆಸ್. ಸೊ ಸೈಕಲ್ದಿದು ಆ್ಯಕ್ಚುಲಿ. ಸೊ ಇದಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ತಗೊಮ್ಮ, ಆನ್ ಇದೆ. ಕ್ಯಾಮ್ರಾ ಫ್ರಂಟ್
ಹತ್ತು ಹತ್ತು ಸ್ಕೂಟಿ ಥರ ಎಕ್ಸ್ಲೇಟರ್ ಕೊಟ್ಟರು ಹೋಗಲ್ಲ, ತುಳಿಬೇಕಿದ್ನ. ಹ್ಯಾಂಡಲ್ ಎಸೆಟ್ ಇಲ್ಲ. ಎರಡನ್ನೂ ಇಟ್ಕೋ, ಎರಡನ್ನೂ ಸೇರಿಸಿ ಹಿಂಗೆ ಮಿಡ್ಲಿಗೆ ಜಾಯಿಂಟ್ ಮಾಡಿ ಇಟ್ಕೋ. ಎರಡು ಕೈಯಲ್ಲಿ ಕಾಲಲ್ಲಿ ತುಳಿದಷ್ಟು ಮುಂದೆ ಹೋಗ್ತೀಯ. ತುಳಿ ತುಳಿ, ನಿಧಾನ ನಿಧಾನ, ತುಳಿ ತುಳಿ. ಏನ ಆಗತ್ತೆ, ಮಾಡು, ಆಗತ್ತೆ ಆಗತ್ತೆ. ಸ್ವಲ್ಪ ಸ್ಪೀಡು, ಸ್ಪೀಡ್ ಸ್ಪೀಡ್. ಬಾ ಸಾಕು, ಹೋಗ್ಲಿ. ಆಗ್ಲಿಲ್ಲ, ಅಲ್ಲಿ ತನಕ ಹೋಗ್ಬೋದು. ಎಲ್ಲಿ ತನಕ? ಹುಲ್ಲೆ, ಅಲ್ಲೊಲ್ಲೆ ಇಲ್ಲಿ ಇಲ್ಲ, ಆಗಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಸರಿ ತೆಗೀರಿ. ರಕ್ಷಿತ್ ಹೋಗ್ತಾ ಇದ್ದಾರೆ, ಫುಲ್ ಮಾಡ್ತಾನಂತೆ ಇವಾಗ. ಅವನು ಫುಲ್ ಮಾಡಬೇಕು. ವಿಡಿಯೋಗೆ ಅಷ್ಟೇ ಹೇಳೋದು, ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಬೇಡ. ಅಮ್ಮ ಬಡಿತು. ವಿಡಿಯೋಕ್ಕಷ್ಟೇ ಹೋಗಿದ್ದಾನಂತೆ. ರೀ ಅಲ್ಲಿ ಕೂತ ಫೋಟೋ ತೆಗೆದ್ರಾ? ಈ ಥರ ಕೂತಾಗ ನಾನಲ್ರಿ, ನೀವು ತೆಗೆದ್ರಾ? ಫಿಟ್ ಆಯ್ತಾ? ಕರೆಕ್ಟ್ ಆಯ್ತಾ ನೋಡು. ನಾನೇನು ಫುಲ್ ಒಂದು ರೌಂಡ್ ಹೋಗಲ್ಲ, ತಲೆ ಕೆಡಿಸ್ಕೊಬೇಡ ನೀವು ಅಷ್ಟೆಲ್ಲ. ಫಿಟ್ ಏನು ಬೇಡ ನಂಗೆ. ಇರಿ ಇರೋ ಒಂದು ನಿಮಿಷ, ಇಲ್ಲ ನೋಡು, ಒಂದು ನಿಮಿಷ ಇರೋ. ಬ್ರೇಕ್ ಹಿಡಿಮಾ. ಜೋಲಾಲಿ ಮಲಗಮ್ಮ. ಹಾಂ, ಜೋರಾಗಿ ಇನ್ನು ಆಗುತ್ತೆ, ಮಾಡು ಸುಮ್ಮನೆ. ಏಯ್ ಸುಮ್ಮನೆ ಮಾಡು, ಜೋರಾಗಿ, ಇನ್ನೂ ಜೋರಾಗಿ. ಹಾಂ
ಇನ್ನೊಂದು 3 ಸರಿ ಜೋರಾಗಿ ಇನ್ನ ಹ್ಞೂ ಮಾಡೀಗ ಬೇಗ. ಯಾಕ್ರಿ ಗೈಸ್ ಮಜ್ಜಿಗೆ ಕುಡ್ಕ ಬಂದನೆ, ಮಜ್ಜಿಗೆ ಕುಡ್ಕ ಬಂದು ಇವಾಗ ಇಲ್ಲಿ ಆಟ ಆಡ್ತೀನಿ ಅಂತ ಕೂತ್ಕೊಂಡ್ರೆ ವಾಮಿಟ್ ಆಗಲ್ವಾ? ಎಲ್ಲ ಗಂಟೆ ಕುಡಿದಿದ್ದೀನಿ, ಬಾ, ಆಯ್ತು. ನಿಂದು 2 ಲೋಟ ನಂದು 2 ಲೋಟ ಸೇರಿಸಿ ಅಷ್ಟೇ. ಸೊ ನೆಕ್ಸ್ಟ್ ಬೋಟಿಂಗಾ? ಸೈಕಲ್ ಮನೆ ಕೊಡಲ್ವಾ? ಮನೆ ಕೊಡಲ್ಲ ಸೈಕಲ್? ಹೊಂಟೆ ನನಗೆ ನೀನು ಕೊಟ್ಟರೆ ನೀನು ಮನೆಗೆ ಹೋಗುವ ಬರ್ಬೇಕಂತ ಕೊಟ್ಟು ಕಳಿಸ್ತಾರಂತೆ. ಹ್ಞೂ ಬಾ 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 ಈ ಕಡೆ. ವೇಟ್ ಇಲ್ವಲ್ಲ, ಬಾ. ಈಗ ಫುಲ್ ಮೇಕೋರ್ ಎಲ್ಲವರೆಗೆ ಬರುತ್ತೆ. ಇಲ್ಲ ಅವ್ರು ಹೋಗ್ಲಿಲ್ಲ. ಇದು ಮುಗಿಸ್ಕೊಂಬರ್ಸ್ತ ನಾ ಕಡೆ ಮಜ್ಜಿಗೆ ಆಮ್ಲಿ ಎಲ್ಲ ಸೊ ನೆಕ್ಸ್ಟ್ ನಾವು ಬೋಟಿಂಗ್ ಹೋಗ್ತಾ ಇದೀವಿ. ವಿಲ್ ಯು ಗೋ? ಯು ಕ್ಯಾನ್ ಗೋ ಗೋ. ಗೈಸ್ ಅಡ್ವೆಂಚರ್ ಗೇಮ್ಸ್ ಹೋಗೋದೇ ಇಲ್ಲಪ್ಪ. ಹಾಂ ನನಗೆ ಶುಗರ್ ಕೇನ್ ಬೇಕು, ಬಾ ಕುಡಿದು. ಪಾಠ ಮಾಡ್ತಾ ಇದ್ದಾರೆ ಮೇಷು. ಯಾರು? ಮ್ಯಾಜಿಕ್ ಶೋ ಅಂತ ರೀ, ನನ್ಗೆ ಏನಾದ್ರು ಬೇಕು ಬರ್ರಿ ಕುಡಿಯೋಕ್ಕೆ. ನೀರೈತಲ್ಲ ಇಲ್ಲಿ. ಹಾಂ ನಂಗೆ ಶುಗರ್ ಕೇನ್ ಬೇಕು ಬಾ. ಇಲ್ಲೇನು ಸೊ ಗಾಯ್ಸ್ ಇಲ್ಲಿ ಮ್ಯಾಜಿಕ್ ಶೋ ನೋಡ್ಕೊಂಡು ಹೋಗೋಣ. ಮ್ಯಾಜಿಕ್ ಶೋ ಇದೆ, ನೋಡ್ಕೊಂಡು ಹೋಗೋಣ. ಶುಗರ್ ಕೇನ್ ಕುಡ್ಕೊಂಡು ಬರೋಣ. ಶುಗರ್ ಕೇನ್ ಬೇಕು. ಐ ವಾಂಟ್ ಟು ಡ್ರಿಂಕ್ ಫಸ್ಟ್. ಹೆಂಗ ಅನಿಸ್ಮಾ? ಮಸ್ತ್ ಮಸ್ತ್ ಹಾಂ ಮಸ್ತ್ ಮಸ್ತ್. ಅಲ್ಲಿ ರಾಗಿ ಅಂಬ್ಲಿ ಎಲ್ಲ ಇದೆ ನೋಡಿ ಸರ್. ರಾಗಿ ಶುಗರ್ ಕ್ಯಾನ್ ಎಲ್ಲಿದೆ? ಮೇಲ್ಗಡೆ ಇದೆ ನೋಡಿ ಸರ್, ಮೇಲ್ಗಡೆ ರೋಡಲ್ಲಿ ಫಸ್ಟ್ ಇದೊಂದು ರಾಗಿ ಅಂಬ್ಲಿ, ಆದ್ಮೇಲೆ ಶುಗರ್ ಕ್ಯಾನ್ ಜ್ಯೂಸ್ ಇದೆ. ಅಂದರೆ ನಾವೇ ಪ್ರಿಪೇರ್ ಮಾಡೋದು. ಇಲ್ಲ ನಮ್ಮ ಮಷಿನ್ ಇದೆ. ಫಸ್ಟ್ ಒಂದು ಕುಡ್ಬಿಡೋಣ. ಬಂತು ಇಲ್ಲಿ ಬಂದಾಗ ಸ್ವಲ್ಪ ಶಕ್ ಆತಲ್ಲ, ನಿಲ್ತಾನ ಅಂತ ಅನ್ಕೊಂಡೆ. ನನ್ನ ಕಡೆ ಇದೆ 2. ಯು ವಾಂಟ್ ಅಗೇನಾ? ವಿಚ್ ಒನ್? ಗೈಸ್ ಆಲ್ರೆಡಿ 4 ಗ್ಲಾಸ್ ಕುಡ್ದಿದ್ದಾನೆ ಆಲ್ರೆಡಿ. ನಂದು ಸೇರಿಸಿ ಅವನೇ ಕುಡ್ದವನೆ. 4 ಅವಾಗಲೇ 2, ಇವಾಗ ಮತ್ತೆ 2. ಹಾಂ ಮಸ್ತ್ ಆಯ್ತು. ಅದೆಂತದ ಅಂಬ್ಲಿ ಅದೆಲ್ಲ ಮಿಸ್ ಮಾಡಿಬಿಟ್ಟು. ರಾಗಿ ಅಂಬ್ಲಿ ನಾರ್ಮಲ್ ನಾವು ಹೆಂಗೆ ಮಾಡ್ಕೊತೀವಿ ಮಾಡಿದ್ದಾರೆ. ಅದ್ರ ಜೊತೆ ಅದೇ ಕುಡಿಯಂಗಾಗಲಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಸಾಕು ಕರ್ತಾಗಿತ್ತು. ಗೊತ್ತಾನೆ ಬೇಡ, ಆ ಥರಲ್ಲೇ ಇರ್ತೀನಿ. ಗೋಡಂಬಿ ಗಿಡ. ಗೋಡಂಬಿ ಗಿಡ ಈದಾ? ಅಲ್ಲ ಕಣೋ ರೀ, ಗೋಡಂಬಿ ಎಲ್ಲ ರೀ ಅದು. ಹಣ್ಣು ಬಿಡಲ್ವೇನ್ರಿ ಅದು? ಈಗಿನ ಹೂವು ಐತೆ. ಅಷ್ಟೇ. ಚಿಯರ್ಸ್. ಕುಡಿತಾ ಇದ್ದೀವಿ. ಆ್ಯಕ್ಚುಲಿ ಕಬ್ಬಿನ ಹಾಲೆ ಕುಡಿಯಲ್ಲ, ಹಾಂ ಇಲ್ಲಿ ಬಂದ್ಬಿಟ್ಟು ಕುಡಿಯಂಗಾಗಿ ಒಂದು 5 ಸರಿ ಹೇಳಿ ಕರ್ಕೊಂಡು ಬಂದು ಕುಡಿತಾ ಇದ್ದೀನಿ. ಸಾಯಂಕಾಲ ನಂಗೆ ಬೇರ್ ಕೊಡಿಸ್ಬೇಕು. ನಾನು ಕರ್ಕೊಂಬಂದು ಕಬ್ಬಿನ ಜ್ಯೂಸ್ ಕೊಡಿಸ್ತೀನಿ. ಈಗ ನಿನ್ನ ಗ್ಲಾಸು ನಾನೇ ತಗೋತೀನಿ. ತಗೋ ಅಣ್ಣ. ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಕೊಡಲ್ವ ಅಣ್ಣ? ಕೊಡ್ತಾರಂತೆ, ತಗೊಂಡು ಕುಡಿ. ಕುಡಿಯೋದನ್ನ ಕುಡಿಬೋದು, ಕೊಡಲ್ಲ. ಅದಕ್ಕೆ ಇನ್ನೊಂದು ತೆಗ್ಸ್ಕೊಂಡು ಕೊಡೋ. ಕುಡಿಯೋದನ್ನ ಕುಡಿಬೋದು. ಆಮೇಲೆ ನೆಕ್ಸ್ಟ್ ಡೇ ಹಾಂ ಹಾಂ ಮಸ್ತ್ ಮಸ್ತ್. ಅಯ್ಯೋ ದೇವ್ರೆ. Wait for part 2. ಈ ವಿಡಿಯೋ ನೆಕ್ಸ್ಟ್ ಪಾರ್ಟ್ಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಈ ಪಾರ್ಟ್ 1 ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಬಾಯ್.